ನೋಡಿ ನಾನೀಗ ಮೇಲ್ಗಡೆ ಬಂದಿದ್ದೀನಿ ಥರ್ಡ್ ಫ್ಲೋರಲ್ಲಿ. ಆ್ಯಸ್ ಇಟ್ ಈಸ್ ಸೇಮ್ ನಮಗೆ ಒಂದು ಬಾಲ್ಕನಿ ಬರುತ್ತೆ. ಆ ಬಾಲ್ಕನಿಯಲ್ಲಿ ಲಿಫ್ಟ್ ಇರುವಂಥದ್ದು. ಮೇಲಿಂದ ಕೆಳಗಡೆ ಲೈಕ್ ಈ ಥರ ಬಾಲ್ಕನಿ ತೋರಿಸ್ಬಿಡ್ತೀನಿ. ಥರ್ಡ್ ಫ್ಲೋರು ಸೇಮ್ ಬಾಲ್ಕನಿ ಬರುತ್ತೆ. ಬಾಲ್ಕನಿ ಲಿಫ್ಟ್ ಕೂಡ ಬರುತ್ತೆ. ಇದು ಲಿಫ್ಟ್ ನಮಗೆ ಇಲ್ಲಿಗೆ ಎಂಡು, ಇದೆ ಲಾಸ್ಟ್ ಫ್ಲೋರು. ಹಾಗೆ ಇದು 3ನೇ ಬೆಡ್ರೂಮು, ಬಾಲ್ಕನಿ ಪಕ್ಕದ್ದು. ಕೆಳಗಡೆ ಏನು ನೋಡಿದ್ರಲ್ಲ ಅದೇ ಥರ ಇರುತ್ತೆ. ಕಿಂಗ್ ಸೈಜ್ ಕಾಟು. ಜಸ್ಟ್ ಇಂಟೀರಿಯರ್ ವರ್ಕ್ ಮಾತ್ರ ಚೇಂಜ್ ಇರುತ್ತೆ. POP ಫಾಲ್ ಸೀಲಿಂಗ್ ಮಾತ್ರ ಚೇಂಜ್ ಇರುತ್ತೆ. ಎಲ್ಲ ಇಲ್ಲಿ PVC ಕೊಟ್ಟಿದ್ದಾರೆ. ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು. ಹಾಗೆ ಇಲ್ಲಿ TV ಕ್ಯಾಬಿನೆಟು. ತುಂಬ ಸ್ಪೇಷಿಯಸ್ ಜಾಗ ಇದೆ. ರೂಮ್ ಮಾತ್ರ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಓಕೆ, ಇದು ಬಾತ್ರೂಮು. ಪಾರ್ಟಿಷನ್ ಮಾಡ್ಬೋದು, ಡ್ರೈ ಆ್ಯಂಡ್ ವೆಟ್ಟು. 3ನೇ ಬೆಡ್ರೂಮ್ ಆಯಿತು. 4ನೇ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಕೆಳಗಡೆ ಏನು ನೋಡಿದ್ರಲ್ಲ ಅದೇ ಥರ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಓಕೆ, ನಾನು ಲೈಟೇ ಆನ್ ಮಾಡಿಲ್ಲ ಇರಲಿ. ಬಟ್ ಇದರಲ್ಲಿ ವಾರ್ಡ್ರೋಬ್ ಬರಲಿಲ್ಲ. ಇದು ನೀವು ಗೆಸ್ಟ್ ಬೆಡ್ರೂಮ್ ಥರ ಆದರೂ ಮಾಡ್ಕೋಬೋದು, ಅಥವಾ ಫ್ಯೂಚರಲ್ಲಿ ನಿಮ್ಗೆ ಯಾವ ಥರ ಬೇಕು ಅಥವಾ ಕನ್ವರ್ಟ್ ಬೇಕಂತ ಮಾಡ್ಕೋಬಹುದು. ನೋಡಿ, ಇವಾಗ ಸಂಜೆ 4:57. ಈ ಸಂಜೆ ಟೈಮಲ್ಲಿ ವಿಡಿಯೋ ಮಾಡ್ತಾರೆ. ಕತ್ಲಿದೆ, ಆದ್ರೂ ನ್ಯಾಚುರಲ್ ಲೈಟ್ ಇರೋದ್ರಿಂದ ತುಂಬ ಬೆಳಕು ಬಂದಿದೆ. ಒಂದು ಲೈಟ್ ಆಗಿಲ್ಲ ಇಲ್ಲಿ. ಇಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಇದು 4ನೇ ಬಾತ್ರೂಮ್. ಎಲ್ಲ ರೂಮೂ ಬಾತ್ರೂಮ್ಗಳಿದೆ. ಟೋಟಲ್ಲು 5 ಬಾತ್ರೂಮ್ಗಳು, 4 ಬೆಡ್ರೂಮು. ಕೆಳಗಡೆ ಬಾತ್ರೂಮ್ ಬಿಟ್ಟು ಅದು ಸೇರಿದರೆ 5 ಬಾತ್ರೂಮ್ ಆಗಿಬಿಡುತ್ತೆ. ಓಕೆ, ಥರ್ಡ್ ಫ್ಲೋರ್ ಕಂಪ್ಲೀಟ್ ಆಯಿತು. ಈಗ ಲಾಸ್ಟ್ ಫ್ಲೋರಲ್ಲಿ ಏನಿದೆ ನೋಡೋಣ ಬನ್ನಿ. ಇಲ್ಲಿದ್ದ ವಾಜರಳ್ಳಿ ಮೆಟ್ರೋ ಸ್ಟೇಷನ್ನು ನನಗೆ ಗೊತ್ತಿರೋ ಪ್ರಕಾರ ಒಂದು 4 ಕಿಲೋಮೀಟ್ರ್ ಆಗ್ಬೋದು. MS ಗೇಟ್ ಕೊಟ್ಟಿದ್ದಾರೆ. SS ರೈಲಿಂಗ್ಸ್ ಇಲ್ಲಿವರೆಗೂ ಬರುತ್ತೆ ಸೇಫ್ಟಿ ವೈಸು. ಆಮೇಲೆ ಸ್ಕೈಲೈಟ್ ಕೊಟ್ಟಿರುವಂಥದ್ದು ವೆಂಟಿಲೇಷನ್ಗೆ. ಮೇಲಿಂದ ಕೆಳಗಡೆ